ಬೆಂಗಳೂರಿನ ಹಲವಾರು ಏರಿಯಾಗಳಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗರು ನೆಲೆಸಿದ್ದ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿತ್ತು. ಅವರೇ ಬಾಯ್ಬಿಟ್ಟು ಹೇಳಿದ್ರು ತಾವೆಲ್ಲರೂ ಕೂಡ ಬಾಂಗ್ಲಾದೇಶದಿಂದ ಬಂದಿರೋರು ಅಂತಂದ್ಬಿಟ್ಟು. ಈಗ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದ ಶೆಡ್ಗಳಿಗೆ ಬೆಂಕಿ ಬಿದ್ದಿದೆ. ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದ ಶೆಡ್ಗಳಿಗೆ ಬೆಂಕಿ ಬಿದ್ದಿದೆ. 5 ಎಕರೆ ಜಾಗದಲ್ಲಿ ಸಂಗ್ರಹಿಸಿಟ್ಟಿದ್ದ ಸ್ಕ್ರ್ಯಾಪ್ ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿರ್ತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ನ ಬಿಂಗಿಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇತ್ತೀಚೆಗಷ್ಟೇ ಶೆಡ್ಗಳನ್ನು ಖಾಲಿ ಮಾಡಿದ್ರು ವಲಸಿಗರು, ಆದರೆ ಯಾವುದೇ ಪ್ರಾಣಾಪಾಯ ಏನು ಸಂಭವಿಸಿಲ್ಲ. ಮುಗಿಲೆತ್ತರಕ್ಕೆ ಹೊಗೆ ಆವರಿಸ್ಕೊಂಡಿರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಸುಮಾರು 5 ಎಕರೆ ಜಾಗದಲ್ಲಿ ಸಂಗ್ರಹಿಸಿಟ್ಟಿದ್ದಂತಹ ಸ್ಕ್ರ್ಯಾಪ್ ಅವೆಲ್ಲವೂ ಕೂಡ ಈಗ ಬೆಂಕಿಗೆ ಆಹುತಿಯಾಗಿದೆ. ಇತ್ತೀಚೆಗಷ್ಟೇ ಅಲ್ಲಿ ಜನ ಖಾಲಿ ಮಾಡಿದ್ರು, ಹಾಗಾಗಿ ಅನಾಹುತ ತಪ್ಪಿದೆ. ಸೊ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದ ಶೆಡ್ಗಳಿಗೆ ಬೆಂಕಿ ಬಿದ್ದಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಐ ಥಿಂಕ್ ಕಸ ಡಂಪಿಂಗ್ ಯಾರ್ಡ್ ಜಾಗ ಇದು ಅಂತ ಅನಿಸುತ್ತೆ. 5 ಎಕರೆ ಜಾಗ. ಆ ಜಾಗಕ್ಕೆ ಏನು ಒಂದು ಸ್ವಲ್ಪ ಕಿಡಿ ಹತ್ತಿದ್ರೂ ಸಾಕು, ಕಂಪ್ಲೀಟಾಗಿ ಎಲ್ಲ ಹತ್ತಿ ಉರಿದು ಹೋಗುತ್ತೆ. ಸೊ ಅದೇ ರೀತಿ ಬೆಂಗಳೂರು ಹೊರವಲಯ ಆನೇಕಲ್ನ ಬಿಂಗಿಪುರದಲ್ಲಿ ಈ ಘಟನೆ ನಡೆದಿದೆ. ಆದರೆ ಅಲ್ಲಿ ಯಾರೂ ಕೂಡ ಶೆಡ್ನಲ್ಲಿ ವಾಸ ಇರಲಿಲ್ಲ, ಎಲ್ಲ ಖಾಲಿ ಆಗಿದ್ದರು. ಈಗ ಬೆಂಕಿ ಹೊತ್ತಿ ಉರಿದಿರ್ತಕ್ಕಂಥದ್ದು.